ಶಿವಬಾಬನಿಗೆ ಆನಂದವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು. ಸ್ವರಾಜ್ಯದ ಆತ್ಮರಿಗೆ ಸಂತಸವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು. ಸಂಪೂರ್ಣರಾಗುವ ಮುಂದು ಭೋಗವ ತ್ಯಜಿಸಿ ಯೋಗವ ಅರಸಿ ಸಂಪೂರ್ಣರಾಗುವ ಮುಂದು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು. ಸ್ವರಾಜ್ಯದ ಆತ್ಮರಿಗೆ ಸಂತಸವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು. ಪ್ರಕೃತಿಯ ಮಡಿಲಲ್ಲಿ ಪ್ರೀತಿಯ ನುಡಿಯಲ್ಲಿ ಕಾಣುವುದು ನಮ್ಮ ಬಾಬನ ರೂಪ. ಪ್ರಕೃತಿಯ ಮಡಿಲಲ್ಲಿ ಪ್ರೀತಿಯ ನುಡಿಯಲ್ಲಿ ಕಾಣುವುದು ನಮ್ಮ ಬಾಬನ ರೂಪ. ಕ್ರಾಂತಿಯ ಅಳಿಸಿ ಶಾಂತಿಯ ಉಳಿಸಿ ನೆಮ್ಮದಿ ಜ್ಯೋತಿ ಸ್ವರೂಪ. ಜ್ಞಾನದ ಭಾವ ಶಕ್ತಿಯ ಕಿರಣ ತುಂಬಲಿ ಮನವ ತುಂಬಲಿ. ಆಸೆ ಎಂಬ ಮನುಬೊಂಬೆಯ ಬಯಕೆ ತೊರೆಯಲಿ ಮನವೇ ತೊರೆಯಲಿ. ಜ್ಞಾನ ಚಿಂತೆಯಲಿ ಬಾಬನ ಸ್ಮರಿಸಿ ನಲಿಯಲಿ ಮನವು ಅರಳಲಿ. ಜ್ಞಾನ ಚಿಂತೆಯಲಿ ಬಾಬನ ಸ್ಮರಿಸಿ ನಲಿಯಲಿ ಮನವು ಅರಳಲಿ. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು. ಸ್ವರಾಜ್ಯದ ಆತ್ಮರಿಗೆ ಸಂತಸವು. ಶಾಂತಿಯ ಮಾರ್ಗದಿ ಧ್ಯಾನ ಮಾಡುವುದು ಬಾಬನಿಗೆ ಶಿವಬಾಬನಿಗೆ ಆನಂದವು.
ಭಾವನಿಗೆ ಶಿವ ಭಾವನಿಗೆ ಆನಂದವು. ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 23/7/2024. ಪ್ರಾರ್ಥ ಮುರುಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಸಮಯದಲ್ಲಿ ತಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಪ್ರಶ್ನೆ: ಯಾವ ಒಂದು ಗುಹ್ಯ ರಹಸ್ಯವನ್ನು ನೀವು ಮನುಷ್ಯರಿಗೆ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಏರುಪೇರುಂಟಾಗುತ್ತದೆ? ಉತ್ತರ: ಅವರಿಗೆ ಈ ಗುಹ್ಯ ರಹಸ್ಯವನ್ನು ತಿಳಿಸಿ. ಆತ್ಮವು ಇಷ್ಟು ಸೂಕ್ಷ್ಮ ಬಿಂದುವಾಗಿದೆ, ಅದರಲ್ಲಿ ಸದಾ ಕಾಲಕ್ಕೆ ಪಾತ್ರವು ತುಂಬಲ್ಪಟ್ಟಿದೆ, ಅದು ಪಾತ್ರವನ್ನಭಿನಯಿಸುತ್ತಲೇ ಇರುತ್ತದೆ, ಎಂದೂ ಸುಸ್ತಾಗುವುದಿಲ್ಲ. ಯಾರಿಗೆ ಮೋಕ್ಷವು ಸಿಗಲು ಸಾಧ್ಯವಿಲ್ಲ. ಬಹಳ ಮನುಷ್ಯರು ದುಃಖವನ್ನು ನೋಡಿ ಮೋಕ್ಷವು ಸಿಕ್ಕಿದರೆ ಒಳ್ಳೆಯದೆಂದು ತಿಳಿಯುತ್ತಾರೆ. ಆದರೆ ಅವಿನಾಶಿ ಆತ್ಮವು ಪಾತ್ರವನ್ನಭಿನಯಿಸದೇ ಇರಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳಿ ಅವರಿಗೆ ಏರುಪೇರು ಉಂಟಾಗತೊಡಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ, ಇಲ್ಲಿರುವುದೇ ಆತ್ಮಿಕ ಮಕ್ಕಳು. ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ, ಮಕ್ಕಳೇ, ಈ ಪ್ರಪಂಚದಲ್ಲಿ ಬಡವರಿಗೆ ಎಷ್ಟೊಂದು ದುಃಖವಿದೆ. ಈ ಪ್ರವಾಹ ಇತ್ಯಾದಿ ಆದಾಗ ಬಡವರಿಗೆ ದುಃಖವಾಗುತ್ತದೆ. ಅವರ ಸಾಮಗ್ರಿ ಮುಂತಾದವುಗಳಿಗೆ ಯಾವ ಸ್ಥಿತಿಯುಂಟಾಗಿ ಬಿಡುತ್ತದೆ. ದುಃಖವಂತೂ ಆಗುತ್ತದೆ ಎಲ್ಲವೇ. ಅಪಾರ ದುಃಖವಿದೆ. ಸಾಹುಕಾರರಿಗೆ ಸುಖವಿದೆ, ಆದರೆ ಅದು ಅಲ್ಪಕಾಲಕ್ಕಾಗಿ. ಸಾಹುಕಾರರು ರೋಗಿಗಳಾಗುತ್ತಾರೆ, ಬಹಳಷ್ಟು ಮೃತ್ಯುವು ಬರುತ್ತದೆ. ಇಂಥವರು ಶರೀರ ಬಿಟ್ಟರೂ ಇಂದು ಇಂಥದ್ದಾಯಿತು. ಇಂದು ರಾಷ್ಟ್ರಪತಿಯಾಗಿದ್ದವರು ನಾಳೆ ಅವರ ಸಿಂಹಾಸನವನ್ನು ಬಿಡಬೇಕಾಗುತ್ತದೆ. ಮುತ್ತಿಗೆ ಹಾಕಿ ಅವರನ್ನು ಇಳಿಸಿಬಿಡುತ್ತಾರೆ. ಇದರಿಂದಲೂ ದುಃಖವಾಗುತ್ತದೆ. ತಂದೆಯು ಹೇಳಿದ್ದಾರೆ, ದುಃಖಗಳ ಪಟ್ಟಿಯನ್ನು ಬರೆಯಿರಿ. ಈ ದುಃಖಧಾಮದಲ್ಲಿ ಯಾವ ಯಾವ ಪ್ರಕಾರದ ದುಃಖವಿದೆ ಎಂದು. ನೀವು ಮಕ್ಕಳು ಸುಖಧಾಮವನ್ನು ತಿಳಿದುಕೊಂಡಿದ್ದೀರಿ, ಪ್ರಪಂಚದವರೇನೂ ತಿಳಿದುಕೊಂಡಿಲ್ಲ. ದುಃಖಧಾಮ ಮತ್ತು ಸುಖಧಾಮದ ಹೋಲಿಕೆಯನ್ನು ಅವರು ಮಾಡಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಹೇಳುತ್ತಿರುವುದು ಸತ್ಯವೆಂದು ನಂಬುತ್ತೀರಿ. ಇಲ್ಲಿ ಯಾರಿಗೆ ದೊಡ್ಡ ದೊಡ್ಡ ಮನೆ, ವಿಮಾನ ಇತ್ಯಾದಿಗಳಿವೆಯೋ ಅವರೇ ಈ ಕಲಿಯುಗವು ಇನ್ನೂ 40,000 ವರ್ಷಗಳವರೆಗೆ ನಡೆಯುವುದಿದೆ. ನಂತರದಲ್ಲಿ ಸತ್ಯಯುಗವು ಬರುತ್ತದೆ ಎಂದು ತಿಳಿಯುತ್ತಾರೆ. ಘೋರ ಅಂಧಕಾರದಲ್ಲಿ ಇದ್ದಾರಲ್ಲವೇ, ಈಗ ಅಂಥವರನ್ನು ಸಮೀಪಕ್ಕೆ ಕರೆದುಕೊಂಡು ಬರಬೇಕಾಗಿದೆ. ಇನ್ನು ಸ್ವಲ್ಪ ಸಮಯವಿದೆ ಅಂದಾಗ ಎಲ್ಲಿ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ, ಎಲ್ಲಿ ನೀವು 5,000 ವರ್ಷಗಳೆಂದು ಸಿದ್ಧ ಮಾಡಿ ತಿಳಿಸುತ್ತೀರಿ. ಇದು 5,000 ವರ್ಷಗಳ ನಂತರ ಚಕ್ರವು ಪುನರಾವರ್ತನೆಯಾಗುತ್ತದೆ. ನಾಟಕಗಳು ಯಾವುದೇ ಲಕ್ಷಾಂತರ ವರ್ಷಗಳಿರುವುದಿಲ್ಲ. ನೀವು ತಿಳಿದಿದ್ದೀರಿ, ಏನೆಲ್ಲವೂ ಆಗುವುದೋ ಅದು 5,000 ವರ್ಷಗಳಲ್ಲಾಗುತ್ತದೆ. ಅಂದ ಮೇಲೆ ಇಲ್ಲಿ ದುಃಖಧಾಮದಲ್ಲಿ ರೋಗ ಮೊದಲಾದವೆಲ್ಲವೂ ಆಗುತ್ತದೆ. ನೀವಂತೂ ಮುಖ್ಯವಾದ ಕೆಲವೊಂದು ಮಾತುಗಳನ್ನು ಬರೆಯಿರಿ. ಸ್ವರ್ಗದಲ್ಲಿ ದುಃಖದ ಹೆಸರೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ. ಇದು ಅದೇ ಗೀತಾ ಭಾಗವೂ ನಡೆಯುತ್ತಾ ಇದೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿ ಸತ್ಯಯುಗದ ಸ್ಥಾಪನೆಯಾಗುವುದು. ತಂದೆಯು ತಿಳಿಸುತ್ತಾರೆ, ನಾನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗದ ರಾಜರನ್ನಾಗಿಯೇ ಮಾಡುತ್ತಾರಲ್ಲವೇ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರಲ್ಲವೇ. ಈಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆ. ತಂದೆಯು ನಮ್ಮನ್ನು ಕರೆದುಕೊಂಡು ಹೋಗಬೇಕಾಗುತ್ತದೆ.
ಯಾರು ನಿರಂತರ ನೆನಪು ಮಾಡುವರೋ ಅವರೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಅದಕ್ಕಾಗಿ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಮಕ್ಕಳೇ, ನೆನಪಿನ ವೇಗವನ್ನು ಹೆಚ್ಚಿಸಿಕೊಳ್ಳಿ. ಕುಂಭಮೇಳದಲ್ಲಿಯೂ ಸಮಯದಲ್ಲಿ ಹೋಗಬೇಕಾಗುತ್ತದೆ. ನೀವು ಸಹ ಸಮಯದಲ್ಲಿ ಹೋಗಬೇಕಾಗಿದೆ. ಬೇಗನೆ ಹೋಗಿ ತಲುಪಿಬಿಡುತ್ತೀರೆಂದಲ್ಲ. ಈ ರೀತಿ ಬೇಗನೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ಇದಂತೂ ನಾಟಕದ ನಿಗದಿಯಾಗಿದೆ. ಮಹಿಮೆಯೆಲ್ಲವೂ ನಾಟಕದ್ದಾಗಿದೆ. ಇಲ್ಲಿ ಎಷ್ಟೊಂದು ಜೀವಜಂತು ಇತ್ಯಾದಿಗಳು ದುಃಖ ಕೊಡುವಂಥದ್ದಾಗಿದೆ. ಸತ್ಯಯುಗದಲ್ಲಿ ಈ ರೀತಿ ಇಲ್ಲ. ಅಂದ ಮೇಲೆ ಅಲ್ಲಿ ಇಂತಿಂಥದ್ದಿರುತ್ತವೆ ಎಂದು ಒಳಗೆ ವಿಚಾರ ಮಾಡಬೇಕು. ಸತ್ಯಯುಗವಂತೂ ನೆನಪಿಗೆ ಬರುತ್ತದೆ ಎಲ್ಲವೇ. ಸತ್ಯಯುಗದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ. ಅಂತಿಮದಲ್ಲಿ ಎಲ್ಲವೂ ಸಾರ ರೂಪದಲ್ಲಿ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಹೇಗೆ ಬೀಜವು ಎಷ್ಟು ಚಿಕ್ಕದೋ ಅಷ್ಟು ದೊಡ್ಡದಾಗಿರುತ್ತದೆ. ಅದಂತೂ ಜಡ ಬೀಜವಾಗಿದೆ. ಇವರಂತೂ ಚೈತನ್ಯ ಬೀಜವಾಗಿದ್ದಾರೆ. ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ. ಭಾರತವೇ ಬಹಳ ಸುಖವನ್ನು ಪಡೆಯುತ್ತದೆ, ಮತ್ತೆ ದುಃಖವನ್ನು ಭಾರತವೇ ಪಡೆಯುತ್ತದೆ. ಕಾಯಿಲೆ ಮೊದಲಾದವುಗಳು ಸಹ ಭಾರತದಲ್ಲಿಯೇ ಅಧಿಕವಾಗಿದೆ. ಇಲ್ಲಿ ಸೊಳ್ಳೆಗಳ ಸಮಾನ ಮನುಷ್ಯರು ಸಾಯುತ್ತಾರೆ, ಏಕೆಂದರೆ ಆಯಸ್ಸು ಚಿಕ್ಕದಾಗಿದೆ. ಇಲ್ಲಿ ಸ್ವಚ್ಛ ಮಾಡುವವರು ಮತ್ತು ವಿದೇಶದಲ್ಲಿ ಸ್ವಚ್ಛ ಮಾಡುವವರಲ್ಲಿ ಎಷ್ಟೊಂದು ಅಂತರವಿದೆ. ವಿದೇಶದಿಂದ ಎಲ್ಲ ಅನ್ವೇಷಣೆ ಇಲ್ಲಿ ಬರುತ್ತದೆ. ಸತ್ಯಯುಗದ ಹೆಸರೇ ಆಗಿದೆ ಸ್ವರ್ಗ. ಅಲ್ಲಿ ಎಲ್ಲರೂ ಸತೋಪ್ರಧಾನವಾಗಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಈಗ ಇದು ಸಂಗಮ ಯುಗವಾಗಿದೆ. ಈಗ ತಂದೆಯು ಬಂದು ತಿಳಿಸುತ್ತಲೇ ಇರುತ್ತಾರೆ. ಹೊಸ ಹೊಸ ಮಾತುಗಳನ್ನು ಹೇಳುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ದಿನ ಪ್ರತಿದಿನ ನಾನು ಗುಹ್ಯ ಮಾತುಗಳನ್ನು ಹೇಳುತ್ತೇನೆ. ತಂದೆಯು ಎಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ. ಅವರಲ್ಲಿ ಸದಾಕಾಲದ ಪಾತ್ರವು ತುಂಬಲ್ಪಟ್ಟಿದೆ ಎಂದು ಮೊದಲು ಗೊತ್ತಿರಲಿಲ್ಲ. ನೀವು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ. ನೀವು ಯಾರಿಗಾದರೂ ತಿಳಿಸಿದರೆ ಬುದ್ಧಿಯಲ್ಲಿ ಇವರೇನು ಹೇಳುತ್ತಾರೆ? ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಪೂರ್ಣ ಪಾತ್ರವು ತುಂಬಿದೆ. ಅದು ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ ಎಂದು ಸುಸ್ತಾಗುವುದಿಲ್ಲ ಎಂದು ಹೇಳಿ ಅವರ ಬುದ್ಧಿಯಲ್ಲಿ ಎಷ್ಟೊಂದು ಏರುಪೇರುಂಟಾಗುತ್ತದೆ. ಇದಂತೂ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಬರುತ್ತಾ ಹೋಗುತ್ತದೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ. ಬಹಳ ದುಃಖವನ್ನು ನೋಡಿಯೇ ಹೇಳುತ್ತಾರೆ, ಇದಕ್ಕಿಂತಲೂ ಮೋಕ್ಷವನ್ನು ಪಡೆಯಬೇಕು. ಯಾವಾಗ ನೀವು ಸುಖದಲ್ಲಿ ಶಾಂತಿಯಲ್ಲಿರುತ್ತೀರೋ ಆಗ ನೀವು ಹೇಳುವುದಿಲ್ಲ. ಈ ಪೂರ್ಣ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಹೇಗೆ ತಂದೆಯು ಬೀಜವಾಗಿರುವ ಕಾರಣ ಅವರ ಬಳಿ ಇಡೀ ವೃಕ್ಷದ ಜ್ಞಾನವಿದೆ. ವೃಕ್ಷದ ಮಾದರಿ ರೂಪವನ್ನು ತೋರಿಸಿದ್ದಾರೆ. ದೊಡ್ಡದನ್ನು ತೋರಿಸಲು ಸಾಧ್ಯವೇ? ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಬಂದು ಬಿಡುತ್ತದೆ. ಅಂದ ಮೇಲೆ ನೀವು ಮಕ್ಕಳ ಬುದ್ಧಿಯು ಎಷ್ಟು ವಿಶಾಲವಾಗಿರಬೇಕು. ಇದು ನಾಟಕವಾಗಿದೆ. ಇದರಲ್ಲಿ ಇಷ್ಟು ಸಮಯದ ನಂತರ ಇಂತಿಂಥವರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಇದು ಎಷ್ಟು ದೊಡ್ಡ ಅವಿನಾಶಿ ನಾಟಕವಾಗಿದೆ ಎಂದು ಅವರಿಗೆ ಎಷ್ಟೊಂದು ತಿಳಿಸಬೇಕಾಗುತ್ತದೆ. ಈ ಪೂರ್ಣ ನಾಟಕವನ್ನಂತೂ ಎಂದೂ ಯಾರೂ ನೋಡಲು ಸಾಧ್ಯವಿಲ್ಲ, ಅಸಂಭವವಾಗಿದೆ. ದಿವ್ಯ ದೃಷ್ಟಿಯಿಂದ ಒಳ್ಳೆಯ ವಸ್ತುವನ್ನು ನೋಡಲಾಗುತ್ತದೆ. ಗಣೇಶ, ಹನುಮಂತ ಇವರೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ. ಆದರೆ ಮನುಷ್ಯರ ಭಾವನೆಯು ಕುಳಿತು ಬಿಟ್ಟಿರುವುದರಿಂದ ಅವರಿಗೆ ಬಿಡಲು ಆಗುವುದಿಲ್ಲ. ಈಗ ನೀವು ಮಕ್ಕಳು ಕಲ್ಪದ ಹಿಂದಿನಂತೆ ಪದವಿಯನ್ನು ಪಡೆಯಲು ಓದಬೇಕು, ಪುರುಷಾರ್ಥ ಮಾಡಬೇಕಾಗಿದೆ. ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇ ಬೇಕಾಗಿದೆ. ಏಣಿಯನ್ನು ಹೇಗೆ ಕೆಳಗಿಳಿದಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ.
ಯಾರು ಸ್ವಯಂ ತಿಳಿದುಕೊಂಡಿದ್ದೀರೋ ಅವರು ಅನ್ಯರಿಗೆ ತಿಳಿಸತೊಡಗುತ್ತಾರೆ. ಕಲ್ಪದ ಹಿಂದೆಯೂ ಹೀಗೆಯೇ ಮಾಡಿರಬೇಕು. ಹೀಗೆಯೇ ಮ್ಯೂಸಿಯಂ ಮಾಡಿ ಕಲ್ಪದ ಹಿಂದೆಯೂ ಮಕ್ಕಳಿಗೆ ಕಲಿಸಿರಬೇಕು. ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ, ಮಾಡುತ್ತಲೇ ಇರುತ್ತಾರೆ. ನಾಟಕದಲ್ಲಿ ನಿಗದಿಯಾಗಿದೆ. ಹೀಗೆ ಅನೇಕರಿರುತ್ತಾರೆ. ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮನೆಯಲ್ಲಿ ಈ ಶಾಲೆ ಇರುತ್ತದೆ. ಕೇವಲ ಧಾರಣೆ ಮಾಡುವ ಮಾತಾಗಿದೆ. ಹೇಳಿ, ನಿಮಗೆ ಇಬ್ಬರು ತಂದೆಯರಿದ್ದಾರೆ. ಯಾರು ದೊಡ್ಡವರಾದರೂ ದಯೆ ತೋರಿಸಿ ಕೃಪೆ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಬೇಡುವುದರಿಂದ ಏನೂ ಸಿಗುವುದಿಲ್ಲ. ನಾನಂತೂ ಮಾರ್ಗವನ್ನು ತಿಳಿಸಿಬಿಟ್ಟಿದ್ದೇನೆ. ನಾನು ಬರುವುದೇ ಮಾರ್ಗವನ್ನು ತಿಳಿಸಲು. ಇಡೀ ವೃಕ್ಷವು ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯು ಎಷ್ಟೊಂದು ಶ್ರಮ ಪಡುತ್ತಿರುತ್ತಾರೆ. ಇನ್ನು ಅತ್ಯಲ್ಪ ಸಮಯವೇ ಉಳಿದಿದೆ. ನನಗೆ ಸೇವಾಧಾರಿ ಮಕ್ಕಳು ಬೇಕು. ಮನೆ ಮನೆಯಲ್ಲಿ ಗೀತಾ ಪಾಠಶಾಲೆ ಇರಬೇಕು. ಅನ್ಯ ಚಿತ್ರ ಇತ್ಯಾದಿಗಳನ್ನು ಇಡಬೇಡಿ. ಕೇವಲ ಹೊರಗೆ ಬರೆಯಿರಿ. ಚಿತ್ರವಂತೂ ಈ ಬ್ಯಾಡ್ಜ್ ಸಾಕು. ಅಂತಿಮದಲ್ಲಿ ನಿಮಗೆ ಈ ಬ್ಯಾಡ್ಜೇ ಕೆಲಸಕ್ಕೆ ಬರುವುದು. ಸನ್ನೆಯ ಮಾತಾಗಿದೆ. ಬೇಅದ್ದಿನ ತಂದೆಯು ಅವಶ್ಯವಾಗಿ ಸ್ವರ್ಗವನ್ನೇ ರಚಿಸುತ್ತಾರೆಂದು ಗೊತ್ತಾಗಿ ಬಿಡುತ್ತದೆ. ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ಆದ್ದರಿಂದಲೇ ಸ್ವರ್ಗದಲ್ಲಿ ಬರುತ್ತಾರಲ್ಲವೇ. ಇದನ್ನಂತೂ ತಿಳಿಯುತ್ತೀರಿ, ನಾವು ಪತಿತರಾಗಿದ್ದೇವೆ. ನೆನಪಿನಿಂದಲೇ ಪಾವನರಾಗುತ್ತೇವೆ. ಮತ್ಯಾವುದೇ ಉಪಾಯವಿಲ್ಲ. ಸ್ವರ್ಗವು ಪಾವನ ಪ್ರಪಂಚವಾಗಿದೆ. ಸ್ವರ್ಗದ ಮಾಲೀಕರಾಗಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಸ್ವರ್ಗದಲ್ಲಿ ಹೋಗುವವರು ನರಕದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ, ಮನ್ಮನಾಭವ, ತಮ್ಮ ಬೇಅದ್ದಿನ ತಂದೆಯನ್ನು ನೆನಪು ಮಾಡಿ. ಅಂತ್ಯಮತಿ ಸೋಗತಿಯಾಗುವುದು. ಸ್ವರ್ಗದಲ್ಲಿ ಹೋಗುವವರು ವಿಕಾರದಲ್ಲಿ ಹೋಗುತ್ತಾರೆಯೇ. ಅವಶ್ಯವಾಗಿ ಭಕ್ತರು ಇಷ್ಟೊಂದು ವಿಕಾರದಲ್ಲಿ ಹೋಗುವುದಿಲ್ಲ. ಪವಿತ್ರರಾಗಿ ಎಂಬ ಮಾತನ್ನು ಸನ್ಯಾಸಿಗಳು ಸಹ ಹೇಳುವುದಿಲ್ಲ. ಏಕೆಂದರೆ ತಾವೇ ವಿವಾಹವನ್ನು ಮಾಡಿಸುತ್ತಾರೆ. ಪ್ರತಿ ತಿಂಗಳು ವಿಕಾರದಲ್ಲಿ ಹೋಗಿ ಎಂದು ಅವರು ಗೃಹಸ್ಥಿಗಳಿಗೆ ಹೇಳುತ್ತಾರೆ. ನೀವು ವಿವಾಹ ಮಾಡಿಕೊಳ್ಳಬಾರದು ಎಂದು ಬ್ರಹ್ಮಚಾರಿಗಳಿಗೆ ಅವರು ಹೇಳುವುದಿಲ್ಲ. ನಿಮ್ಮ ಬಳಿ ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾರೆ. ಆದರೂ ಸಹ ಎರಡನೆಯ ದಿನ ಆಟವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಮಾಯೆಯು ಬಹಳ ಆಕರ್ಷಣೆ ಮಾಡುತ್ತದೆ. ಆದರೂ ಸಹ ಪವಿತ್ರರಾಗುವ ಪುರುಷಾರ್ಥವು ಈ ಸಮಯದಲ್ಲಿಯೇ ನಡೆಯುತ್ತದೆ. ನಂತರ ಇದರ ಪ್ರಾರಬ್ಧವಿರುತ್ತದೆ. ಸತ್ಯಯುಗದಲ್ಲಂತೂ ರಾವಣ ರಾಜ್ಯವೇ ಇರುವುದೇ ಇಲ್ಲ. ವಿಕಾರಿ ವಿಚಾರಗಳೇ ಇರುವುದಿಲ್ಲ. ವಿಕಾರಿಯನ್ನಾಗಿ ಕ್ರಿಮಿನಲ್ ಆಗಿ ರಾವಣ ಮಾಡುತ್ತಾನೆ. ಶಿವತಂದೆಯು ನಿರ್ವಿಕಾರಿಗಳನ್ನಾಗಿ ಸಿವಿಲ್ ಆಗಿ ಮಾಡುತ್ತಾರೆ. ಇದನ್ನೂ ಸಹ ನೆನಪು ಮಾಡಬೇಕಾಗಿದೆ. ಮನೆ ಮನೆಯಲ್ಲಿ ತರಗತಿಯು ನಡೆದಾಗ ಎಲ್ಲರೂ ತಿಳಿಸುವವರಾಗಿ ಬಿಡುತ್ತಾರೆ. ಮನೆ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆದು ಮನೆಯವರನ್ನು ಸುಧಾರಣೆ ಮಾಡಬೇಕಾಗಿದೆ. ಹೀಗೆ ವೃದ್ಧಿಯಾಗುತ್ತಾ ಇರುವುದು. ಸಾಧಾರಣ ಮತ್ತು ಬಡವರು ಹೇಗೆ ಜೊತೆಗಾರರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ವ್ಯಕ್ತಿಗಳ ಸತ್ಸಂಗದಲ್ಲಿ ಬರುವುದೇ ಸಂಕೋಚವಾಗುತ್ತದೆ. ಏಕೆಂದರೆ ಇವರದ್ದು ಜಾದೂ ಆಗಿದೆ. ಸಹೋದರ ಸಹೋದರಿಯನ್ನಾಗಿ ಮಾಡಿಬಿಡುತ್ತಾರೆ. ಅರೆ, ಇದಂತೂ ಒಳ್ಳೆಯದಲ್ಲವೇ. ಗೃಹಸ್ಥದಲ್ಲಿ ಎಷ್ಟೊಂದು ಜಂಜಾಟವಿರುತ್ತದೆ. ಎಷ್ಟೊಂದು ದುಃಖಿಯಾಗುತ್ತಾರೆ. ಇದಂತೂ ದುಃಖದ ಪ್ರಪಂಚವಾಗಿದೆ. ಅಪಾರ ದುಃಖವಿದೆ. ಮತ್ತೆ ಅಲ್ಲಿ ಸುಖವು ಅಪಾರವಾಗಿರುವುದು. ಈ ದುಃಖದ ಪಟ್ಟಿಯನ್ನು ತೆಗೆಯುವ ಪ್ರಯತ್ನ ಪಡಿ. 25-30 ಮುಖ್ಯ ದುಃಖದ ಮಾತುಗಳನ್ನಾದರೂ ಬರೆಯಿರಿ. ಬೇಅದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ತಂದೆಯು ಈ ರಥದ ಮೂಲಕ ತಿಳಿಸುತ್ತಾರೆ. ಈ ದಾದಾರವರು ವಿದ್ಯಾರ್ಥಿಯಾಗಿದ್ದಾರೆ.
ದೇಹಧಾರಿಗಳೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ. ಓದಿಸುವ ಶಿಕ್ಷಕರು ವಿದೇಹಿಯಾಗಿದ್ದಾರೆ. ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶರೀರದ ಪರವೆಯನ್ನು ಬಿಡುತ್ತಾ ಹೋಗಿ. ಈ ಮನೆ ಇತ್ಯಾದಿ ಏನೂ ಉಳಿಯುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲವೂ ಹೊಸದೇ ಸಿಗಲಿದೆ. ಅಂತಿಮದಲ್ಲಿ ನಿಮಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತಾ ಹೋಗುತ್ತದೆ. ಇದಂತೂ ನಿಮಗೆ ಗೊತ್ತಿದೆ. ಆ ಕಡೆ ಅಣುಬಾಂಬುಗಳಿಂದ ಬಹಳ ವಿನಾಶವಾಗಿ ಬಿಡುವುದು. ಇಲ್ಲಿ ಭಾರತ ರಕ್ತ ನದಿಗಳು ಹರಿಯುತ್ತವೆ. ಇದರಲ್ಲಿ ಸಮಯ ಹಿಡಿಸುತ್ತದೆ. ಇಲ್ಲಿ ಮೃತ್ಯುವು ಬಹಳ ಕೆಟ್ಟದ್ದಾಗಿದೆ. ಇದು ಅವಿನಾಶಿ ಖಂಡವಾಗಿದೆ. ನಕ್ಷೆಯಲ್ಲಿ ನೋಡುತ್ತೀರಿ, ಹಿಂದೂಸ್ತಾನವಂತೂ ಒಂದು ಮೂಲೆಯಾಗಿದೆ. ನಾಟಕದನುಸಾರ ಇಲ್ಲಿ ಅವರ ಪ್ರಭಾವವು ಬೀರುವುದೇ ಇಲ್ಲ. ಇಲ್ಲಿ ರಕ್ತದ ನದಿಗಳು ಹರಿಯುತ್ತವೆ. ಈಗ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಕೊನೆಯಲ್ಲಿ ಇವರು ಬಾಂಬುಗಳನ್ನು ಸಹ ಸಾಲದಲ್ಲಿ ಕೊಡಬಹುದು. ಬಾಕಿ ಯಾವ ಬಾಂಬುಗಳನ್ನು ಎಸೆಯುವುದರಿಂದಲೇ ಪ್ರಪಂಚವು ಸಮಾಪ್ತಿಯಾಗಿ ಬಿಡುವುದೋ ಅಂಥದ್ದನ್ನು ಸಾಲದಲ್ಲಿ ಕೊಡುವುದಿಲ್ಲ. ಕಡಿಮೆ ಗುಣಮಟ್ಟದ ಬಾಂಬುಗಳನ್ನು ಕೊಡುತ್ತಾರೆ. ಕೆಲಸಕ್ಕೆ ಬರುವಂತಹ ವಸ್ತುಗಳನ್ನು ಕೊಡುತ್ತಾರೆಯೇ? ವಿನಾಶವಂತೂ ಕಲ್ಪದ ಹಿಂದಿನಂತೆ ಆಗಲೇಬೇಕಾಗಿದೆ. ಹೊಸ ಮಾತೇನಲ್ಲ. ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ. ಭಾರತ ಖಂಡವು ಎಂದೂ ವಿನಾಶ ಹೊಂದುವುದಿಲ್ಲ. ಸ್ವಲ್ಪವಂತೂ ಉಳಿಯಬೇಕಾಗಿದೆ. ಎಲ್ಲರೂ ಸತ್ತು ಹೋದರೆ ಇದಕ್ಕೆ ಪ್ರಳಯವೆಂದು ಹೇಳಬೇಕಾಗುತ್ತದೆ. ದಿನ ಪ್ರತಿದಿನ ನಿಮ್ಮ ಬುದ್ಧಿಯು ವಿಶಾಲವಾಗುತ್ತಾ ಹೋಗುತ್ತದೆ. ನಿಮಗೆ ಬಹಳ ಗೌರವವಿರುತ್ತದೆ. ಈಗ ಇಷ್ಟೊಂದು ಗೌರವವಿಲ್ಲ. ಆದ್ದರಿಂದಲೇ ಕೆಲವರೇ ತೇರ್ಗಡೆಯಾಗುತ್ತಾರೆ. ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಮತ್ತೆ ಬರುವುದು ತಡವಾಗಿಯೇ. ವಿಕಾರದಲ್ಲಿ ಬೀಳುತ್ತಾರೆಂದರೆ ಮಾಡಿಕೊಂಡಿರುವ ಸಂಪಾದನೆಯು ಸಮಾಪ್ತಿಯಾಗುತ್ತದೆ. ಕಪ್ಪಾಗಿದ್ದವರು ಕಪ್ಪಾಗಿಯೇ ಉಳಿದು ಬಿಡುತ್ತಾರೆ. ಮತ್ತೆ ಅವರು ಎದ್ದು ನಿಲ್ಲಲು ಸಾಧ್ಯವಿಲ್ಲ. ಎಷ್ಟೊಂದು ಜನರು ಹೋಗುತ್ತಾರೆ, ಹೋಗುವವರು ಇದ್ದಾರೆ. ಈ ಸ್ಥಿತಿಯಲ್ಲಿ ನಾವು ಶರೀರ ಬಿಟ್ಟರೆ ನಮ್ಮ ಸ್ಥಿತಿಗತಿ ಏನಾಗಬಹುದೆಂದು ತಾವೇ ತಿಳಿದುಕೊಳ್ಳಬಹುದು. ತಿಳುವಳಿಕೆಯ ಮಾತಾಗಿದೆ ಎಲ್ಲವೇ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದೀರಿ. ನಿಮ್ಮಲ್ಲಿಯೇ ಅಶಾಂತಿ ಇದ್ದರೆ ಪದವಿ ಭ್ರಷ್ಟರಾಗಿ ಬಿಡುತ್ತೀರಿ. ಯಾರಿಗೂ ದುಃಖ ಕೊಡುವ ಅವಶ್ಯಕತೆ ಇಲ್ಲ. ತಂದೆಯು ಎಷ್ಟೊಂದು ಪ್ರೀತಿಯಿಂದ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡಿಸುತ್ತಾರೆ. ಬೇಹದ್ದಿನ ತಂದೆಯಲ್ಲವೇ? ಅವರಲ್ಲಿ ಇಡೀ ಪ್ರಪಂಚದ ಜ್ಞಾನವಿದೆ. ಆದ್ದರಿಂದಲೇ ತಿಳಿಸುತ್ತಾರೆ, ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ. ಅನೇಕ ಪ್ರಕಾರದ ದುಃಖದ ಮಾತುಗಳನ್ನು ನೀವು ಬರೆಯಬಹುದು. ಯಾವಾಗ ನೀವು ಇದನ್ನು ಸಿದ್ಧ ಮಾಡಿ ತಿಳಿಸುತ್ತೀರೋ ಆಗ ಈ ಮಾತುಗಳನ್ನು ಸರಿಯೆಂದು ತಿಳಿದುಕೊಳ್ಳುತ್ತಾರೆ. ಈ ಅಪಾರ ದುಃಖವನ್ನು ಒಬ್ಬ ತಂದೆಯ ವಿನಃ ಮತ್ಯಾರೂ ದೂರ ಮಾಡಲು ಸಾಧ್ಯವಿಲ್ಲ. ದುಃಖದ ಪಟ್ಟಿ ಇದ್ದಾಗ ಒಂದಲ್ಲ ಒಂದು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಉಳಿದವರಂತೂ ಕೇಳಿಯೂ ಕೇಳದಂತಿರುತ್ತಾರೆ. ಅವರಿಗಾಗಿಯೇ ಗಾಯನವಿದೆ. ಕತ್ತೆಗೇನು ಗೊತ್ತು ಸಂಗೀತದ ಇಂಪು? ತಂದೆಯು ತಿಳಿಸುತ್ತಾರೆ, ನೀವು ಇಂತಹ ಹೂಗಳಾಗಬೇಕು. ಯಾವುದೇ ಅಶಾಂತಿ ಕೊಳಕು ಇರಬಾರದು. ಅಶಾಂತಿಯನ್ನು ಹರಡುವವರು ದೇಹಾಭಿಮಾನಿಗಳಾದರೂ ಅವರಿಂದ ದೂರವಿರಬೇಕು. ಸ್ಪರ್ಶಿಸಲೂ ಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಹೇಗೆ ಓದಿಸುವಂತಹ ಶಿಕ್ಷಕರು ವಿದೇಹಿಯಾಗಿದ್ದಾರೆ, ಅವರಿಗೆ ದೇಹದ ಪರಿವೆಯೇ ಇಲ್ಲ. ಹಾಗೆಯೇ ವಿದೇಹಿಗಳಾಗಬೇಕಾಗಿದೆ. ಶರೀರದ ಬಾಣವನ್ನು ಬಿಡುತ್ತಾ ಹೋಗಬೇಕು. ವಿಕಾರಿ ದೃಷ್ಟಿಯನ್ನು ಪರಿವರ್ತಿಸಿಕೊಂಡು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು.
ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷೆಗಳಿಂದ ಮುಕ್ತರಾಗಲು ತಂದೆ ಮತ್ತು ವಿದ್ಯೆಯ ಮೇಲೆ ಗೌರವವನ್ನಿಡಬೇಕು. ಎಂದು ದುಃಖವನ್ನು ಕೊಡಬಾರದು, ಅಶಾಂತಿಯನ್ನು ಹರಡಬಾರದು. ವರದಾನ: ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮುಖಾಂತರ ಕಲ್ಲನ್ನು ಸಹ ನೀರಾಗಿ ಮಾಡುವಂತಹ ಮಾಸ್ಟರ್ ಪ್ರೇಮ ಸಾಗರ ಭವ. ಹೇಗೆ ಪ್ರಪಂಚದ ಜನ ಹೇಳುತ್ತಾರೆ ಪ್ರೀತಿ ಕಲ್ಲನ್ನು ಸಹ ನೀರಾಗಿ ಮಾಡಿಬಿಡುತ್ತದೆ ಎಂದು, ಹಾಗೆ ತಾವು ಬ್ರಾಹ್ಮಣರ ಸ್ವಾಭಾವಿಕ ಸ್ವಭಾವ ಮಾಸ್ಟರ್ ಪ್ರೇಮ ಸಾಗರ ಆಗಿದೆ. ತಮ್ಮ ಬಳಿ ಆತ್ಮಿಕ ಪ್ರೀತಿ, ಪರಮಾತ್ಮ ಪ್ರೀತಿಯ ಇಂತಹ ಶಕ್ತಿ ಇದೆ. ಯಾವುದರಿಂದ ಭಿನ್ನ ಭಿನ್ನ ಸ್ವಭಾವಗಳನ್ನು ಪರಿವರ್ತನೆ ಮಾಡಬಲ್ಲಿರಿ. ಹೇಗೆ ಪ್ರೀತಿಯ ಸಾಗರನು ತನ್ನ ಪ್ರೀತಿಯ ಸ್ವರೂಪದ ಅನಾದಿ ಸ್ವಭಾವದಿಂದ ತಾವು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಬಿಟ್ಟರು, ಹಾಗೆ ತಾವು ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದ ಆತ್ಮಗಳಿಗೆ ಸತ್ಯ, ನಿಸ್ವಾರ್ಥ ಆತ್ಮಿಕ ಪ್ರೀತಿ ಕೊಡಿ. ಆಗ ಅವರ ಸ್ವಭಾವ ಪರಿವರ್ತನೆಯಾಗಿ ಬಿಡುತ್ತದೆ. ಸ್ಲೋಗನ್: ತಮ್ಮ ವಿಶೇಷತೆಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅದನ್ನು ಸೇವೆಯಲ್ಲಿ ತೊಡಗಿಸಿ. ಆಗ ಹಾರುವ ಕಲೆಯಲ್ಲಿ ಹಾರುತ್ತಿರುವಿರಿ. ಒಳ್ಳೆಯದು. ಓಂ ಶಾಂತಿ.